So once again, welcome back to my channel called Dum 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 Daily Dum Dum. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಯಾವುದ್ರ ಬಗ್ಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ನನ್ನೊಂದು ಎಂತ ಹೇಳ್ತಾರೆ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ನೋಡಲಿಕ್ಕಿದ್ರೆ ನೋಡಿ, ನೋಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ನೀವೇ ಸ್ಕಿಪ್ ಮಾಡ್ತೀರಿ, ಸ್ಕಿಪ್ ಮಾಡ್ಬೋದು, ನಿಮ್ಮ ಚಾಯ್ಸ್, ನಿಮಗೆ ಬಿಟ್ಟದ್ದು. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಯಾವುದ್ರ ಬಗ್ಗೆ ಅಂತ ಹೇಳಿದರೆ ನಾನು ಏನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿ ನಾನೊಂದು 4 months ಆಗಿದೆ. ಸೊ ಆ 4 monthsನಲ್ಲಿ ನಾನು ಏನೆಲ್ಲ ಖರ್ಚು ಮಾಡಿದೆ ನನ್ನ ಯೂಟ್ಯೂಬ್ ಜರ್ನಿಗೆ, ಅದನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ. ಸೊ ಚಲೋ, ಈ ವ್ಲಾಗನ್ನು ಉದ್ದ ಮಾಡೋದು ಬೇಡ, ಸ್ವಲ್ಪ ಲಾಂಗ್ ಎಳೆಯೋದು ಬೇಡ, ಸೊ ಆದಷ್ಟು ಸಣ್ಣದಾಗಿರಲಿ. ಸೊ ನಾನೀಗ ವ್ಲಾಗ್ ಮಾಡ್ತಿದ್ದೆ ನಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ, ಸೊ DJ ಆ್ಯಕ್ಷನ್ ಕ್ಯಾಮ್ರಾ. ಸೊ ಫಸ್ಟ್ ಆಫ್ ಆಲ್ ನಾನು ಏನೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಇತ್ತು, ಆ ಜರ್ನಿಯಲ್ಲಿ ತುಂಬ ಕಲ್ತಿದ್ದುಂಟು. ಬಟ್ ಅದರಲ್ಲಿ ಇನ್ನೊಂದು ಮೇನ್ ವಿಷಯ ಏನು ಅಂತ ಹೇಳಿದರೆ, ಸೊ ದಿಸ್ ಇಯರ್ 2026 ಸೊ ಡೈಲಿ ವ್ಲಾಗ್ ಹಾಕಬೇಕಂತ ಎಣಿಸ್ಕೊಂಡಿದ್ದೇನೆ. ಸೊ ಡೈಲಿ ವ್ಲಾಗ್ ಹಾಕಬೇಕು ಅಂತ ಎಣಿಸ್ಕೊಂಡೋದಕ್ಕಿಂತ ಮೊದಲು ಏನು ಹೇಳಬೇಕಂತ ಹೇಳಿದೆ, ತುಂಬ ಕೆಲಸನೂ ಕೂಡ ಇದೆ ನಮಗೆ. ಸೊ ಕೆಲಸ, ಸ್ವಚ್ಛತೆ, ಕ್ಲೀನಿಂಗ್ ಅದು ಕೆಲಸ ನಡೀತಾ ಉಂಟು. ಹಾಗೆ ನಮ್ಮದು ಕೆಲಸ ನಡೀತಾ ಉಂಟು. ಸೊ ನಾನು ಪುನಃ ಹೇಳಿದ್ರೆ, ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮದು ಕೆಲಸ ಏನು ಅಂತ. ಸೊ ಅದನ್ನ ಕೆಲಸ ನಡೀತಾ ಉಂಟು, ಅದರ ಮಿಡ್ಲಲ್ಲಿ ಜಾಬ್ ಕೂಡ ನಡೀತಾ ಉಂಟು, ಡ್ಯೂಟಿ ಕೂಡ ನಡೀತಾ ಇದೆ, ಡ್ಯೂಟಿ ನಡೀತಾ ಇದೆ. ಸೊ ಇನ್ ಬಿಟ್ವೀನಲ್ಲಿ ಎಲ್ಲ ಕೂಡ ಮ್ಯಾನೇಜ್ ಮಾಡಿಕೊಂಡು ಡೈಲಿ ವ್ಲಾಗ್ಸ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಹೆವಿ ಆಗ್ತದೆ. ಬಟ್ ಸ್ಟಿಲ್ ದ್ಯಾಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಇವತ್ತು ಏನು ಅಂತ ಹೇಳಿದರೆ, ಲೈಕ್ ನನಗೆ ಇಲ್ಲಿ ಶೋಲ್ಡರ್ ನೋವಾಯಿತು, ಈಚೆ ಬದಿ ಲೈಕ್ ಫುಲ್ ನೋವಿದೆ. ಶೋಲ್ಡರ್ ಅಂತ ಹೇಳಿದರೆ ಈ ನೆಕ್ ಸೈಡ್. ಸೊ ನನಗೆ ಹೀಗೆ ತಿರುಗಬೇಕು, ರೋಬೋಟ್ ತಿರುಗಬೇಕು. ಸೊ ಫುಲ್ ತಿರುಗಲಿಕ್ಕೆ ಆಗೋದಿಲ್ಲ, ನನ್ನ ಕುತ್ತಿಗೆ ಅರ್ಧ ಹೋಗಿದೆ ಸಾವು. ಸೊ ಈ ಕುತ್ತಿಗೆ ರಿಪೇರಿ ಮಾಡಬೇಕು ಅಂತ ಎಣಿಸ್ಕೊಂಡು ನಾನು ಸ್ವಲ್ಪ ಬೇಗನೆ ಇವತ್ತು ಮಲಗಬೇಕಂತ ಇದ್ದೆ. ಬಟ್ ಈಗ ಟೈಮ್ ಆಗಿದೆ 9:30. ಸೊ ನಾನು ಎಣಿಸ್ಕೊಂಡಿದ್ದೆ ಒಂದು 10 ಒಳಗೆ ಆದರೂ ಮಲಗಬೇಕು ಅಂತ ಎಣಿಸ್ಕೊಂಡಿದ್ದೆ. ಸೊ ಇವತ್ತಿನ ಇದು ವ್ಲಾಗನ್ನು ಸ್ಕಿಪ್ ಮಾಡುವ. ಸೊ 365 ಡೇಸ್ನಲ್ಲಿ ಒಂದು ವ್ಲಾಗ್ ಸ್ಕಿಪ್ ಮಾಡುವ ಅಂತ ಎಣಿಸ್ಕೊಂಡಿದ್ದೆ. ಬಟ್ ಏನೋ ಒಂದು ಮನಸ್ಸು ಬರಲಿಲ್ಲ ಸ್ಕಿಪ್ ಮಾಡೋದು ಯಾಕೆ ಅಂತ. ಸೊ ಫೋಕಸ್ಡ್ 1 ಇಯರಲ್ಲಿ ಇಷ್ಟು ಬೇಗ ಕ್ವಿಟ್ ಮಾಡೋದು ಬೇಡ ಅಂತ ನಾನು ಎಣಿಸ್ಕೊಂಡೆ. ಸೊ ರ್ಯಾಂಡಮಾಗಿ ಒಂದು ವ್ಲಾಗ್ ಮಾಡುವ. ಸೊ ನಮ್ಮ ಚಾನಲಲ್ಲಿ ಕಂಟೆಂಟ್ ಇರಲಿ ಇಲ್ಲದೆ ಇರಲಿ, ಸೊ ಡೈಲಿ ಡಮ್ ಡಮ್ ಅಂತೂ ಡಮ್ ಅನ್ನೋತಾನೆ ಇರುತ್ತೆ. ಸೊ ಚಲೋ ನೋಡುವ ಏನಾಗುತ್ತೆ, ಏನು ಮಾಡಬೇಕು ಅಂತ ವ್ಲಾಗ್ಸ್ ಗೊತ್ತಿರಲಿಲ್ಲ. ಸೊ ಹಾಗೆ ರ್ಯಾಂಡಮಾಗಿ ಇವತ್ತೊಂದು ವ್ಲಾಗ್. ಸೊ ರ್ಯಾಂಡಮಾಗಿ ವ್ಲಾಗ್ ಇವತ್ತು ಯಾವುದ್ರ ಬಗ್ಗೆ ಅಂತ ಹೇಳಿದರೆ, ಮೊದಲೇ ಹೇಳಿದಾಗೇ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಏನೆಲ್ಲ ಐಟಮ್ಸ್ ತಗೊಂಡಿದ್ದೇನೆ ಆ್ಯಂಡ್ ಆ ಪ್ರತಿಯೊಂದು ಐಟಮ್ಗೆ ನಾನು ಎಷ್ಟೆಷ್ಟು ಸ್ಪೆಂಡ್ ಮಾಡಿದ್ದೇನೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಚಲೋ. ಸೊ ಫಸ್ಟ್ ಥಿಂಗ್ ಏನು ಅಂತ ಹೇಳಿದರೆ, ನಾನು ಇದು ವ್ಲಾಗನ್ನು ಹಾಗೆಯೇ ರಾ ಆಗಿ ಹಾಕ್ತೇನೆ. ಸೊ ರಾ ಆಗಿ ಪೋಸ್ಟ್ ಮಾಡ್ತೇನೆ. ಸೊ ಎಡಿಟ್ ಮಾಡೋದಿಲ್ಲ, ತುಂಬ ಎಡಿಟ್ ಮಾಡಲಿಕ್ಕೆ ನನಗೆ ಟೈಮ್ಸೇ ಇಲ್ಲ. ಸೊ ಎಡಿಟ್ ಮಾಡೋದೇ ಇಲ್ಲ. ಸೊ ನಂದು ಹೀಗೆ ಬಡ್ ಕನ್ನಡ ಬರ್ತಾನೆ ಇರ್ತದೆ, ನೀವು ನೋಡ್ತಾನೆ ಇರಿ. ಸೊ ಎಡಿಟ್ ಮಾಡೋದಿಲ್ಲ ತುಂಬ ಎಡಿಟ್ ಮಾಡೋದಿಲ್ಲ, ಎಡಿಟ್ ಮಾಡೋದೇ ಇಲ್ಲ, ಸೀರೆ ತೆಗೆದು ಪೋಸ್ಟ್ ಮಾಡಿಬಿಡ್ತೇನೆ. ನೋಡೋ ನಾಳೆ ಏನಾಗ್ತದೆ, ನಾಳೆಗೆ ಅದು ನಮಗೆ ಅಗತ್ಯ ಇಲ್ಲ. ಸೊ ಫಸ್ಟ್ ಥಿಂಗ್ ನಾನು ವ್ಲಾಗ್ ಮಾಡಬೇಕು ಅಂತ ಎಣಿಸ್ಕೊಂಡಾಗ ಖರ್ಚು ಮಾಡಿದ್ದು ಏನು ಅಂತ ಹೇಳಿದರೆ, ಖರ್ಚು ಮಾಡಿದ್ದಲ್ಲ, ಸೊ ಮೊದಲೇ ಖರ್ಚು ಮಾಡಿದ್ದೆ. ಸೊ ವ್ಲಾಗ್ನಲ್ಲಿ ನನಗೆ ಫಸ್ಟ್ ಹೆಲ್ಪ್ ಆಗಿದ್ದು ನಂದು ಇಲ್ಲಿದೆ. ಸೊ ಐಫೋನ್. ಸೊ ಈ ಐಫೋನ್ ನನ್ನದು iPhone 13. ಸೊ ದಿಸ್ ಐಫೋನ್ ಕಾಸ್ಟೆಡ್ ಮೀ ಅರೌಂಡ್ 76,000 ನನಗೆ ಆನ್ ರೋಡ್. ಸೊ ಆನ್ ರೋಡ್ ಹೇಳ್ಬೋದು, ನಂದು ಈ ಐಫೋನಿಗೆ ರೇಟ್ 76,000 ಆಗಿತ್ತು 2022 ಅಕ್ಟೋಬರ್ನಲ್ಲಿ. ಸೊ ನಾನು 2022ಅಲ್ಲಿ ಪರ್ಚೇಸ್ ಮಾಡಿದ್ದು ಈ ಐಫೋನು. ಸೊ ನಾನು ಇದನ್ನು ಯಾಕೆ ಪರ್ಚೇಸ್ ಮಾಡಿದ ಕಾರಣ ಏನು ಅಂತ ಹೇಳ್ತೇನೆ. ಸೊ ಎಲ್ಲರಿಗೂ ಕೂಡ ಇರ್ತದೆ ಐಫೋನ್ ಅಂದರೆ ಶೋ ಮಾಡಲಿಕ್ಕೆ ತಗೊಳ್ತಾರೆ, ಹಾಗೆ ಹೀಗೆ ಅಂತಲ್ಲ, ಹಾಗೆ ಹೀಗೆ ಅಂತ. ಬಟ್ ದ ರಿಯಲ್ ಥಿಂಗ್ ಈಸ್, ನನ್ನದು ಮೊಬೈಲ್ನ ತಗೊಂಡದ್ದು ಫಸ್ಟ್ ಮೊಬೈಲ್ ಸೆಕೆಂಡ್ PUCಯಲ್ಲಿ. ಸೊ ಪ್ರತಿ ವರ್ಷಕ್ಕೆ ಒಂದು ಮೊಬೈಲ್ ಆಗ್ತಾಯಿತ್ತು, ಇಲ್ಲದ್ರೆ 2 ವರ್ಷಕ್ಕೆ ಒಂದು ಮೊಬೈಲ್ ಆಗ್ತಾಯಿತ್ತು, ಆ್ಯಂಡ್ರಾಯ್ಡ್ ಮೊಬೈಲ್. ಸೊ ಅದಕ್ಕೆ ಖರ್ಚು ಮಾಡಿ ಬೇಜಾರಾಗಿತ್ತು. ಸೊ ಒಂದು ಸಲ ನಾನು ಐಫೋನ್ ತಗೊಂಡದ್ದು. ಸೊ 2022ಅಲ್ಲಿ ಅಷ್ಟೇನು ಕ್ರೇಜಿ ಇರಲಿಲ್ಲ ಆಯಿತು ಐಫೋನಿದ್ದು, ಎಲ್ಲರೊಟ್ಟಿಗೆ ಕೂಡ ಕ್ರೇಜಿ ಇರಲಿಲ್ಲ ಅಷ್ಟು ಐಫೋನ್ ತಗೊಳ್ಬೇಕು ಅಥವಾ ಐಫೋನ್ ಹಿಡ್ಕೊಂಡು ಶೋಕಿ ಮಾಡಬೇಕು. ನಾನು ತಗೊಳ್ಳುವಾಗ ಅಷ್ಟು ಕ್ರೇಜ್ ಇರಲೇ ಇಲ್ಲ. ಬಟ್ ನಾನು ತಗೊಂಡಿದ್ದೆ ಆ ಟೈಮ್ನಲ್ಲಿ ತಗೊಂಡು ನಾವು ಒಂದೇ ತಲೆಯಲ್ಲಿದ್ದದ್ದು, ಲಾಂಗ್ ಟರ್ಮ್ ಬರಬೇಕು ಅಂತ ಯೂಸು. ಇನ್ನೊಂದು ಏನು ಅಂತ ಹೇಳಿದರೆ, ಐಫೋನ್ ತಗೊಂಡ್ಮೇಲೆ ನಾನು ಸಾಯೋ ತನಕ ಯೂಸ್ ಮಾಡಬೇಕು ಅಂತ, ಯಾವುದನ್ನು ಐಫೋನನ್ನು. ಬಟ್ ದ ರಿಯಲ್ ಥಿಂಗ್ ಈಸ್, ಸಾಯೋ ತನಕ ಯೂಸ್ ಮಾಡೋದಲ್ಲ, ಹೊಸ್ತು ಮಾಡಲ್ ಬರ್ತಾ ಇರ್ತದೆ. ಸೊ ಅಲ್ಲಿಗೆ ನಮ್ಮದು ಮೈಂಡ್ ಆಚೆ ಡೈವರ್ಟ್ ಆಗ್ತದೆ. ಸೊ 15 ಬಂತು, 16 ಬಂತು, 17 ಬಂತು, ಹೊಸದಾಗಿ ಟ್ರೈ ಮಾಡುವಂತ ಅನ್ನಿಸ್ತದೆ. ಬಟ್ ಬೇಕಲ್ಲ. ಸೊ ಇದು ಇಲ್ಲದೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್ ವಿಚ್ ಐ ಸ್ಪೆಂಡ್ ಫಾರ್ ಬ್ಲಾಗಿಂಗ್ ಅಂತಲ್ಲ. ಸೊ ಇದನ್ನು ನಾನು ಫಸ್ಟ್ ಸ್ಪೆಂಡ್ ಮಾಡಿದ್ರಲ್ಲಿ ನಾನು ಫಸ್ಟ್ ಯೂಸ್ ಮಾಡಿದ ನನ್ನ ಐಫೋನು. ಸೊ ಇದಾದಮೇಲೆ ನಮಗೆ ಏನಾಯಿತು ಅಂತ ಹೇಳಿದರೆ, ಮೈಕ್ ಬೇಕಾಯಿತು. ಹೊರಗಡೆ ಹೋಗಿ ವ್ಲಾಗ್ಸ್ ಮಾಡುವಾಗ ಮೈಕ್ ಬೇಕು, ಮಾತಾಡಲಿಕ್ಕೆ ಮೈಕ್ ಬೇಕು ಅಂತಾಯಿತು. ಸೊ ಮೈಕ್ ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ ಮೈಕ್ ಪರ್ಚೇಸ್ ಮಾಡಲಿಕ್ಕೆ ಇದ್ದಾಗ ನಾನು ಮೈಕ್ ತಗೊಂಡದ್ದು, ಫಸ್ಟ್ ಮೈಕು ಬಂದುಬಿಟ್ಟು ದಿಸ್ ಒನ್, ಎಸ್ ಇದು. ಸೊ ಡಿಜಿಟೆಕ್ ಮೈಕ್. ಸೊ ಡಿಜಿಟೆಕ್ ಮೈಕಿಗೆ ನಾನು ಸ್ಪೆಂಡ್ ಮಾಡಿದ್ದು
1 ಸೆಕೆಂಡ್. ಡಿಜಿಟೆಕ್ ಮೈಕ್ ಇದು. ಸೊ ಇದಕ್ಕೆ ನಾನು ಸ್ಪೆಂಡ್ ಮಾಡಿದ್ದೆ ಅರೌಂಡ್ 3950 ರುಪೀಸ್. ಸೊ ಇದು ನನ್ನ ಸೆಕೆಂಡ್ ಸ್ಪೆಂಡ್ ಆಗಿತ್ತು. ಸೊ ಇದನ್ನು ಸ್ಪೆಂಡ್ ಮಾಡಿದ್ನ. ಸೊ ಇದನ್ನು ಸ್ಪೆಂಡ್ ಮಾಡಿದ ಮೇಲೆ ನನಗೆ ಅನ್ನಿಸ್ತು ಟ್ರೈಪಾಡ್ ತಗೊಳ್ಬೇಕು ಇನ್ನು ಕ್ಯಾಮರಾನ ಹಿಡ್ಕೊಳ್ಳಿಕ್ಕೆ ಅಂತ, ಮೊಬೈಲ್ ಹಿಡ್ಕೊಳ್ಳಿಕ್ಕೆ ಅಂತ. ಸೊ ಟ್ರೈಪಾಡ್ ತೊಗೊಂಡೆ. ಸೊ ಟ್ರೈಪಾಡ್ ದಿಸ್ ಕಾಸ್ಟೆಡ್ ಮೀ ಆಫ್ 580 ರುಪೀಸ್. ಸೊ ಇದು ಕಾಸ್ಟ್ ಆಯ್ತಲ್ಲ. ಸೊ ಇದೆಲ್ಲ ಆಯಿತು. ಮತ್ತು ಇನ್ನೇನು ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕಲ್ಲ. ಸೊ ಅಪ್ಲೋಡ್ ಮಾಡಲಿಕ್ಕೆ ನನಗೆ ವೈಫೈ ಬೇಕು. ಮನೇಲಿ ಇಂಟರ್ನೆಟ್ ಇದಿಲ್ಲ, ನೆಟ್ವರ್ಕ್ ಇಲ್ಲ. ಸೊ ವೈಫೈ ಬೇಕಂತ ಮನೆಗೆ ವೈಫೈ ಹಾಕಿಸಿದ್ದೇನೆ. ಸೊ ವೈಫೈ ದಿಸ್ ಕಾಸ್ಟೆಡ್ ಮೀ ಟ್ರಾನ್ಸ್ಪೋರ್ಟ್ ಇದು ಎಂತ ಹೇಳ್ತಾರೆ ಇನ್ಸ್ಟಾಲೇಷನ್ ಮತ್ತು ಅದರ ರೀಚಾರ್ಜ್ ಸೇರಿ ನನಗೆ 5000 ತನಕ ಆಯಿತು. ಸೊ ವೈಫೈ ಆಯಿತಲ್ಲ. ಸೊ ವೈಫೈ ಆದ ನಂತರ ನಾನು ಅಂತ ಸ್ಪೆಂಡ್ ಮಾಡಿದೆ ಮಾರೆ. ಹಾಂ, ಮತ್ತು ಏನಾಯಿತು, ವ್ಲಾಗ್ ಜರ್ನಿ ಸ್ಟಾರ್ಟ್ ಆಯಿತು ಕಾರ್ತಿಕಣ್ಣನ ಶಾಪ್ನಲ್ಲಿ. ಸೊ ಕಾರ್ತಿಕಣ್ಣನ ಶಾಪ್ನಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಕ್ಯಾಮರಾ ಒಂದು ಒಳ್ಳೆಯ ಕ್ವಾಲಿಟಿಯದ್ದು ಕ್ಯಾಮರಾ ಬೇಕು ಅಂತ ಆಸೆ ಆಯಿತು. ಯಾಕೆ ಅಂತ ಹೇಳ್ತೇನೆ ಕೇಳಿ. ಐಫೋನ್ ಅಂತ ಹೇಳ್ತಾರೆ, ಬಟ್ ನಿಜವಾಗಿ ಐಫೋನಿಗೆ ಹಾಕೋದು ಮನಿ ಡೆಡ್ ಅಂತ ನಾನು ಹೇಳೋದಿಲ್ಲ. ಬಟ್ ದ ರಿಯಲ್ ಥಿಂಗ್ ಈಸ್ ಅದರದ್ದು ಬ್ಯಾಟರಿ. ಸೊ 3 ವರ್ಷ ಆಯ್ತಲ್ಲ, ಬ್ಯಾಟ್ರಿ ಬ್ಯಾಕಪ್ ಅಂತ ಎಂತಿಲ್ಲ, ಫುಲ್ ಫಕ್ಡಪ್ ಆಗಿದೆ ನಂದು ಬ್ಯಾಟ್ರಿ. ಸೊ ನಂದು ಬ್ಯಾಟ್ರಿ ದಿನಕ್ಕೆ ನಾನೊಂದು ಮೊಬೈಲನ್ನೊಂದು 5ರಿಂದ 7 ಸಲ ಚಾರ್ಜ್ ಮಾಡ್ತೇನೆ. ಸೊ ಎಡಿಟಿಂಗ್ ಇದ್ದರೆ ಮಾತ್ರ. ಸೊ ನಾರ್ಮಲ್ ಡೇಸಲ್ಲಿ 2 ಸಲ ಚಾರ್ಜ್ ಸಾಕು. ಸೊ ಎಡಿಟಿಂಗ್ ಇದ್ದಾಗ ನನ್ನದು ಈ ಸೋ ಕಾಲ್ಡ್ ಐಫೋನ್ ಎಷ್ಟು 5ರಿಂದ 7 ಸಲ ಚಾರ್ಜ್ ತಗೊಳ್ತದೆ ಪರ್ ಡೇ ಎಡಿಟಿಂಗ್ ಮಾಡಲಿಕ್ಕೆ ಇದ್ದರೆ. ಸೊ ಇದೊಂದು ಐಫೋನ್ನದೇ ಅಂತ ಹೇಳ್ತಾರೆ ಮೈನಸ್ ಪಾಯಿಂಟು. ಸೊ ಬ್ಯಾಟ್ರಿ ಒಂದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದರ ಬ್ಯಾಟ್ರಿ ಬ್ಯಾಕಪ್ ಹೆಚ್ಚಿನ ಬರೋದಿಲ್ಲ. ಹಾಗೆಯೇ ಐಫೋನ್ ತಗೊಂಡ್ರೆ ಏನು ಯೂಸ್ ಅಂತ ನಾನು ಹೇಳ್ತೇನೆ ನೋಡಿ. ಸೊ ಹ್ಯಾಂಗ್ ಅಂತೂ 10 ಪೈಸೆದು ಹ್ಯಾಂಗ್ ಆಗೋದಿಲ್ಲ. ಸೊ ಸಾಫ್ಟ್ವೇರ್ ಅಂತೂ ಈಗ ಫುಲ್ ಅಪ್ಡೇಟ್ ಆಗಿ ಎಲ್ಲ ಕೂಡ ಬರ್ತದೆ. ಸೊ ಟ್ರೂ ಕಾಲರ್ ಕೂಡ ಬರ್ತದೆ ಈಗ ಐಫೋನ್ನಲ್ಲಿ. ಹಾಗೆಯೇ ನಿಮಗೆ ಏನಾದರೂ ಯೂಸ್ ಎಲ್ಲ ಮಾಡಲಿಕ್ಕಿದ್ದರೆ ಆ್ಯಂಡ್ರಾಯ್ಡ್ನ ಥರ ನೀವು ಎಷ್ಟು ಬೇಕಾದ್ರೆ ಅಷ್ಟು ಯೂಸ್ ಮಾಡ್ಕೊಳ್ಬೋದು. ಸೊ ಐಫೋನ್ ತಗೊಳ್ತೀರಾ ಕಣ್ಣು ಮುಚ್ಚಿ ತಗೊಳ್ಳಿ, ಬಟ್ ಅಷ್ಟು ಲ್ಯಾಕ್ಸ್ ಹಾಕಲಿಕ್ಕೆ ಹಣ ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಅದಾಯ್ತಲ್ಲ. ನಾನು ಈಗೆಂತ ತೋರಿಸಿದೆ ಐಟಮು ನೆನಪಾಯಿತು, ಏನೋ ಒಂದು ಸ್ಟೈಲಿ. ಅದಾಯಿತು. ನನಗೆ ಸ್ವಲ್ಪ ಮರವು ಜಾಸ್ತಿ. ಸೊ ಅದಾಯಿತು. ಅದಾದಮೇಲೆ ನಾನು ಎಣಿಸ್ಕೊಂಡೆ ಕಾರ್ತಿಕನ ಶಾಪ್ನಲ್ಲಿ ಇದು ಹೇಳ್ತಾ ಇದ್ದೆ ಕ್ಯಾಮರಾ ತಗೊಳ್ಬೇಕಂತ. ಸೊ ಐ ಟುಕ್ ದಿಸ್ DJI Action 5 Pro. ಸೊ ಈ DJI Action 5 Proಗೆ ನನ್ನ ಬಾಯಿ ತೊದಲ್ತಾ ಉಂಟು. ಸೊ DJI 5 Proಗೆ ನಾನು ಸ್ಪೆಂಡ್ ಮಾಡಿದ್ದು 39,880 ರುಪೀಸ್. ಸೊ ಇದು ರೇಟ್ ಎಲ್ಲ ಅದು ನನ್ನೊಂದು ಮನೆಯಲ್ಲಿ ಗೊತ್ತಾದರೆ ನನಗೆ ಹಾಕೊಂಡು ಓದಿತಾರೆ. ಯಾಕೆ ಅಂತ ಹೇಳಿದರೆ ನಾನು ಹೇಳಿದ್ದೆ ನಮ್ಮ ಮನೆಯಲ್ಲಿ 15,000 ಅಂತ. ಸೊ ದ ರಿಯಲ್ ಕಾಸ್ಟ್ ವಾಸ್ 38,000 ಸಮಥಿಂಗ್. ಓಕೆ, ಸೊ ಅದಾಯ್ತಲ್ಲ. ಸೊ ಅದರ ಒಟ್ಟಿಗೆ ನನಗೆ ಈ ಆ್ಯಕ್ಷನ್ ಕ್ಯಾಮರಾದ ಒಟ್ಟಿಗೆ ನನಗೆ ಬಂದದ್ದು ಇಲ್ಲಿದು ನೋಡಿ, ಇದು ಏನಂತಾರೆ DJI ಬ್ಯಾಟರಿ, DJI ಎಕ್ಸ್ಟೆನ್ಷನ್ ರಾಡ್. ಸೊ ಇದಾಯಿತು. ಮತ್ತು ಇದು ನೋಡಲಿಕ್ಕೆ ಕಾಚ ಥರ ಉಂಟು, ಬಟ್ ಇದು ಕಾಚ ಅಲ್ಲ, ಇದು ನಂದು ತಲೆಗೆ ಹಾಕುವಂಥದ್ದು. ಇದು ಎಂತ ಹೇಳ್ತಾರೆ ಸ್ಕಾಫು. ಸೊ ಇದು ತಲೆಗೆ ಹಾಕಲಿಕ್ಕೆ ಎಂತ ಹೇಳ್ತಾರೆ ರೈಡ್ ಮಾಡುವಾಗ. ಸೊ ಇದಾಯಿತಾ. ಸೊ ನಾನು ಕ್ಯಾಮರಾ ತಗೊಂಡೆ. ಸೊ ಕ್ಯಾಮರಾ ತಗೊಂಡ್ಮೇಲೆ ಎಣಿಸ್ತು ಎಂಟು ಕ್ಯಾಮರಾ ತಗೊಂಡಾಗಿದೆ. ಸೊ ಒಳ್ಳೆ ಕ್ವಾಲಿಟಿ ಮೈಕ್ ತೊಗೊಳ್ಬೇಕಂತ. ಯಾಕೆ ಅಂತ ಹೇಳಿದರೆ ನನ್ನದು ತಗೊಂಡದ್ದು ಬೊಜ್ಜದ್ದು ಮೈಕು ಸ್ವಲ್ಪ ದಿನ ಬಂತು. ಮತ್ತೆ ಎಂತ ಇದೆ ಅಂತ ಹೇಳಿದರೆ ಚಾರ್ಜ್ ನಿಲ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಎಣಿಸ್ಕೊಂಡೆ ಒಂದು DJI ಮೈಕ್ ತಗೊಳ್ಳುವ ಅಂತ. ಸೊ DJI ಮೈಕ್ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸೊ ದಿಸ್ DJI ಮೈಕ್ ಕಾಸ್ಟೆಡ್ ಅರೌಂಡ್ 12,800. ನನ್ನ ಪ್ರಕಾರ ಹೌದು 12,800 ರೂಪಾಯಿ ಕಾಸ್ಟ್ ಆಯಿತು. ಸೊ ಕ್ಯಾಮರಾ ತಗೊಂಡಾಯ್ತು, ಮೈಕ್ ತಗೊಂಡಾಯಿತು. ಸೊ ಇನ್ನೇನು ತುಂಬ ಆಸೆ ಆಯ್ತಲ್ಲ ಮೋಟೋ ವ್ಲಾಗ್ ಮಾಡಬೇಕಂತ. ಸೊ ಐ ಹ್ಯಾವ್ ಟುಕ್ ದಿಸ್ ಆಕ್ಸರ್ ಹೆಲ್ಮೆಟ್ ವಿಚ್ ಕಾಸ್ಟೆಡ್ ಆಫ್ 4,800. ಇದು ಕೂಡ ಒಂದು ಗಿಫ್ಟ್ ನನಗೆ ಬಂದದ್ದು. ಸೊ 4,800 ರೂಪಾಯಿ ಹೆಲ್ಮೆಟ್ ಗಿಫ್ಟ್ ಬಂತು ಸೊ ನನಗೆ. ಸೊ ಹೆಲ್ಮೆಟ್ ತಗೊಂಡಾದ ನಂತರ ಇದೊಂದು ಮೌಂಟ್. ಸೊ ದಿಸ್ ಮೌಂಟ್ ಈ ಮೌಂಟಿಗೆ 590 ರುಪೀಸ್ ಆಗಿದೆ. ಸೊ ಅರೌಂಡ್ 600 ರುಪೀಸ್ ಇದಕ್ಕೆ ಸ್ಪೆಂಡ್ ಆಯಿತು. ಸೊ ಇದು ತಗೊಂಡಾಯ್ತಲ್ಲ. ಸೊ ಇದು ತಗೊಂಡಾದ್ಮೇಲೆ ಎಂತ ಮಾಡಬೇಕು ಅಂತೇಳಿ ಕಾರ್ ಉಂಟಲ್ಲ. ಸೊ ಕಾರಲ್ಲಿ ವ್ಲಾಗ್ ಮಾಡಬೇಕಲ್ಲ. ಸೊ ಕಾರಲ್ಲಿ ವ್ಲಾಗ್ ಮಾಡಲಿಕ್ಕೆ ಇದು ಕಿಟ್ ತಗೊಂಡೆ. ಸೊ ಇದು ಕಿಟ್ಟಿಗೆ ಬಂದು 800 ರೂಪಾಯಿ ಆಯಿತು. ಸೊ ಇಲ್ಲಿದೆ ಕಿಟ್ ನೋಡ್ಬೋದು ನಿಮಗೆ. ಸೊ ಯಂತ್ರಾಲಯ ಅವರದ್ದು ಕಿಟ್ ಇದು. ಸೊ ಯಂತ್ರಾಲಯ ಅವರದ್ದು ಕಿಟ್ಟನ್ನು ಹಾಕ್ಕೊಂಡು ನಾನು ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ಬೇರೆ ಅಂತ ನಾನು ಸ್ಪೆಂಡ್ ಮಾಡಿದ್ದೇನೆ ಲಿಟ್ರಲ್ ನನಗೆ ನೆನಪಾಗ್ತಾಯಿಲ್ಲ. ಕೆಲವು ಸ್ಪೆಂಡ್ ಮಾಡಿದ್ದೇನೆ ನಾನು.
ಮತ್ತೇನಾಯ್ತು ಅಂತಂದರೆ ಮೋಟೋ ವ್ಲಾಗ್ ಮಾಡಬೇಕಲ್ಲ. ಸೊ ಮೋಟೋ ವ್ಲಾಗ್ ಮಾಡುವಾಗ ಮುಂದೆ ಒಂದು ಕ್ಯಾಮರಾ ಇಡಬೇಕಲ್ಲ. ಸೊ ಅದಕ್ಕೆ ಒಂದು ಎಂತ ಹೇಳ್ತಾರೆ ಮೊಬೈಲ್ ಇದು ಹೋಲ್ಡರ್ ತಗೊಂಡು ಇದು ಆ್ಯಕ್ಷನ್ ಕ್ಯಾಮ್ರಾದ ಹೋಲ್ಡರ್ ತಗೊಂಡೆ. ಸೊ ಅದಕ್ಕೆ ನಾನು ಸ್ಪೆಂಡ್ ಮಾಡಿದ್ದೆ ಅರೌಂಡ್ ದಿಸ್ ಒನ್ ಇಸ್ ಕ್ರೇಜಿ. ಓಕೆ, ಸೊ ಇದುಂಟು ನೋಡಿ. ಸೊ ಇದಕ್ಕೆ ನಾನು ತಗೊಂಡದ್ದು ಮೋಟರ್ ಸೈಕಲ್ ಬೈಕ್ ಕ್ಯಾಮರಾ ಮೌಂಟ್ ಅಂತ. ಸೊ ಇದಕ್ಕೆ ನಾನು 800 ರೂಪಾಯಿ ಖರ್ಚು ಮಾಡಿದ್ದೇನೆ. ಸೊ ಇದಾಯಿತು. ಸೊ ಇದಾದ ನಂತರ ಇದನ್ನು ತಗೊಂಡಾಯಿತು. ಇದಾದ ನಂತರ ಅಮೆಝಾನಿಂದ ಇನ್ನೊಂದು ಪಾರ್ಸೆಲ್ ಬಂತು. ಸೊ ಇದು ಯಾವುದು ಅಂತ ಹೇಳಿದರೆ ಕಿಟ್ಟು. ಸೊ ಇದಕ್ಕೆ ಒಂದು 1,500 ಸ್ಪೆಂಡ್ ಆಯಿತು. ಸೊ ಇದಾದ ನಂತರ ಆ್ಯಕ್ಷನ್ ಕ್ಯಾಮರಕ್ಕೆ ಒಂದು ಮೆಮರಿ ಕಾರ್ಡ್ ಬೇಕಲ್ಲ. ಸೊ ಮೆಮರಿ ಕಾರ್ಡಿಗೆ ಸ್ಪೆಂಡ್ ಮಾಡಿದ್ದೆ ನಾನು. ಅದು ಒಂದು ಗಿಫ್ಟೇ ಬಂದದ್ದು. ಸೊ ಅದಕ್ಕೆ ಸ್ಪೆಂಡ್ ಮಾಡಿದ್ದು ಅರೌಂಡ್ 3,600-700 ರೂಪಾಯಿ ಇರಬೇಕು. ಸೊ ಅದು ಸ್ಪೆಂಡ್ ಮಾಡಿದೆ. ಸೊ ಅದಾದ ನಂತರ ಎಂತ ಇಲ್ಲ. ಸೊ ನಮ್ಮದು ರೂಮ್ ನೋಡ್ಬೋದು ನಿಮಗೆ, ನೋಡಿ ಫುಲ್ ಐಟಮಿಂದ ಮುಳುಗಿ ಹೋಗಿದೆ. ಹೆಲ್ಮೆಟಿದ್ದು ಬಾಕ್ಸು, ಅದು ಇದು ಕ್ಯಾಮರಾದ ಐಟಮು, ಇಲ್ಲಿ ನಂದು ಹೆಲ್ಮೆಟು, ಅಲ್ಲಿ ನಂದು ಯೂನಿಫಾರ್ಮು, ಅದು ಇದೆಲ್ಲ ಉಂಟು. ಸೊ ನಂದು ರೂಮ್ ನೋಡಿ ಭಾರಿ ಚೆಂದ ಉಂಟು. ಸೊ ಇದೊಂದು ರ್ಯಾಂಡಮಾಗಿ ವ್ಲಾಗ್ ಮಾಡಿದ್ದು. ಸೊ ನಾನು ಆ್ಯಕ್ಷನ್ ಕ್ಯಾಮ್ರಾದ್ದು ಈವನ್ ಇದೊಂದು ಮೈಕ್ ಯೂಸ್ ಮಾಡೋಕ್ಕೆ ಕೆಲವು ದಿನ ಆಗಿತ್ತು. ಯಾಕಂತ ಹೇಳಿದರೆ ತುಂಬ ಶೆಡ್ಯೂಲೆಲ್ಲ ಬ್ಯುಸಿ ಇದೆ. ಬಟ್ ಫೈನ್, ವ್ಲಾಗ್ ಮಾಡ್ತಾ ಇರುವ ನಮ್ಮ ಡೈಲಿ ಡಮ್ ಚಾನಲ್ ಅಲ್ಲ. ಸೊ ಡೈಲಿ ಡಮ್ ಆಗ್ತಾನೆ ಇರಲಿ. ಸೊ ಲಿಟ್ರಲಿ ನಂಗೆ ಗೊತ್ತಿಲ್ಲ ಯಾವ ರೀತಿಯದ್ದು ವ್ಲಾಗ್ಸ್ ಮಾಡಬೇಕಂದ್ರೆ. ಯಾಕಂತ ಹೇಳಿದರೆ ಕಂಟೆಂಟ್ ಕೊಡಲಿಕ್ಕೆ ಟೈಮ್ ಬೇಕಲ್ಲ. ಸೊ ಕಂಟೆಂಟ್ ಮಾಡಲಿಕ್ಕೆ ಟೈಮ್ ಇಲ್ಲ ನನಗೆ. ಸೊ ಲಿಟ್ರಲಿ ನೋಡಿ ಕಣ್ಣು ನಿದ್ದೆಯಲ್ಲಿ ಇಳಿತಾ ಉಂಟು ಕಣ್ಣು ಹೀಗೆ. ಸೊ ಮಲ್ಗು ಅಂತ ಅನಿಸ್ತದೆ. ಸೊ ದಿಸ್ ವಾಸ್ ದ ಎಂತ ಹೇಳ್ತಾರೆ, ದಿಸ್ ವಾಸ್ ದ ಶಾರ್ಟ್ ವ್ಲಾಗ್ ಆ್ಯಂಡ್ ಸಚ್ ಎ ಬೋರಿಂಗ್ ವ್ಲಾಗ್. ನೀವು ಇಂಥ ವ್ಲಾಗ್ ನೋಡಿರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಇಂಥ ಬೋರಿಂಗ್ ವ್ಲಾಗ್ ಮಾಡೋದು ನಾನು ಮಾತ್ರ. ಸೊ ಡೈಲಿ ಡಮ್ ಆಗ್ತಾನೆ ಇರುತ್ತೆ, ನೀವು ನೋಡ್ತಾನೆ ಇರಿ. ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತೇನೆ. ಈಗ ಹೋಗಿ 2 ಆಸನ ಮಾಡಬೇಕು, ಹೊಟ್ಟೆಗೆ ಆಸನ ಮಾಡಿ ಇನ್ನು ಮಲಗಬೇಕು. ಅದಾದಮೇಲೆ ನಾಳೆ ವ್ಲಾಗ್ ಒಂದು ಒಳ್ಳೆ ಕಂಟೆಂಟ್ನ ಒಟ್ಟಿಗೆ ಕಂಟೆಂಟ್ ಮಾಡಲಿಕ್ಕೆ ಟ್ರೈ ಮಾಡುವ. ಮತ್ತು ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಸೊ ಕುತ್ತಿಗೆ ನೋವುಂಟು. ಸೊ ಮಲಗೋದು, ಇನ್ನು ಹೋಗಿ ಆಸನ ಮಾಡಿ ಮಲಗೋದು. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಕ್ಕುವ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬೈ ಹೇಳ್ತಾ ಒಂದು ಒಳ್ಳೆ ಕಂಟೆಂಟ್ನ ಒಟ್ಟಿಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಕಂಟೆಂಟ್ ಮಾಡಲಿಕ್ಕೆ ಆದರೆ ಇಲ್ಲ ಅಂತ ಹೇಳಿದರೆ ನೋಡುವ ಏನಾಗುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಅದಕ್ಕಿಂತ ಮೊದಲು ಏನು ಹೇಳಬೇಕು ಅಂತ ಇದ್ದೆ. ಸೊ ಏನು ಅಂತ ಹೇಳಿದರೆ, ಲೈಫಲ್ಲಿ ಎಲ್ಲರೂ ಕೂಡ ಡಿಮೋಟಿವೇಟ್ ಆಗ್ತಾರೆ. ಸೊ ನಾನು ಕೂಡ ಡಿಮೋಟಿವೇಟ್ ಆಗಿದ್ದೆ. ಸೊ ನಾನೊಂದು ವ್ಲಾಗ್ ಡೈಲಿ ಹಾಕಬೇಕಂತ ಹೇಳಿ ಒಂದು 2-3 ದಿನ ಆಯಿತು. ಟು ಬಿ ಫ್ರ್ಯಾಂಕ್, ನಾನು ಉಡುಪಿಯದ್ದು ವ್ಲಾಗ್ ಹಾಕಿದ್ದೆ. ಸೊ ಉಡುಪಿಯಲ್ಲಿ ನಾನು ನೈಟಿಗೆ ಒಂದು ರೌಂಡ್ ಹೋಗೋದು. ಸೊ ಅದು ಕೂಡ ನಾನು ಹೋದ ವರ್ಷ ಡಿಸೆಂಬರಲ್ಲೇ ಹೋಗಿದ್ದು. ಬಟ್ ಡಿಸೆಂಬರ್ 16th ಹೋಗಿದ್ದು, ಹೌದು. ಸೊ ಆ ವ್ಲಾಗನ್ನು ನಾನು ಪೋಸ್ಟ್ ಮಾಡಿ ಜನವರಿಯಲ್ಲಿ ಪೋಸ್ಟ್ ಮಾಡಿದ್ದೆ ಈ ಸಲ. ಬಟ್ ಏನಾಯಿತು ಅಂತ ಹೇಳಿದರೆ, ನಾನು ಎಣಿಸ್ಕೊಂಡಿದ್ದೆ ಅವತ್ತು ನನಗೆ ವ್ಲಾಗ್ ಮಾಡಲಿಕ್ಕೆ ಕಂಟಿನ್ಯೂಸ್ 2 ದಿನ ಆಗಲೇ ಇಲ್ಲ. ಕ್ಯಾಮ್ರಾ ನಾನು ಆನೇ ಮಾಡಿರಲಿಲ್ಲ. ಮತ್ತು ಎಂತ ಮಾಡೋದು, ಡೈಲಿ ವ್ಲಾಗ್ ಹಾಕಬೇಕಲ್ಲ ಅಂತ ತಲೆಯಲ್ಲಿ ಒಂದಿತ್ತು. ಯಾಕಂದರೆ ಡೈಲಿ ಡಮ್ ಆಗ್ತಾನೆ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಎಂತ ಮಾಡಿದೆ, ಆ ವ್ಲಾಗನ್ನು ತೆಗೆದು ಅಪ್ಲೋಡ್ ಮಾಡಿ ನಾನು ಬಿಟ್ಟೆ ಸತ್ತೇ ಹೋಗಲಿ ಸಾಯಿಲಿ ಅಂತ, ಆಯಿತಾ. ನಾನು ಪೋಸ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಈಗ ನೋಡ್ತೀನಿ, ಐ ವಾಸ್ ಲೈಕ್ ಫಕ್, ಇದೆಂತ ಮಾರೆ ಅಂತ. ನೋಡುವಾಗ 800 ವ್ಯೂಸ್ ಹೋಗಿದೆ. ಖಾಲಿ ಆ ವ್ಲಾಗು 10 ನಿಮಿಷದ ಇದ್ದದ್ದು. ನಂಗೆ ಗೊತ್ತಿಲ್ಲ ಅದರಲ್ಲಿ ಏನು ಕಂಟೆಂಟ್ ಇತ್ತು ಅಂತ. ಸೊ ಅದರಲ್ಲಿ ಕೆಲವರು ಜನ ಮೆಸೇಜ್ ಮಾಡಿದ್ರು, ಸೂಪರ್ ವೀಡಿಯೋ ಬ್ರೋ ಹಾಗೆ ಹೀಗೆ ಅಂತ. ಸೊ ಟು ಬಿ ಫ್ರ್ಯಾಂಕ್, ನನಗೆ ಅಂತೂ ಶಾಕ್ ಆಯಿತು. ಇದೆಂತ ಸೈಕ್ ಸೀನ್ಸ್ ಬ್ರೋ ಅಂತ. ಯಾಕಂತ ಹೇಳಿದರೆ ಅದರಲ್ಲಿ ಏನು ಅಂತ ಹೇಳಿ ನಾವು ರ್ಯಾಂಡಮಾಗಿ ವ್ಲಾಗ್ ಮಾಡಿದ್ದು ಅದು ನಾನು ಮತ್ತು ದಿಶಾ. ಬಟ್ ಅದು ಪ್ಲ್ಯಾನೇ ಹಾಕಿರಲಿಲ್ಲ ಯಾಕೆ ವ್ಲಾಗ್ ಮಾಡ್ತಿದ್ದೇವೆ ಅಂತ. ಒಟ್ಟಾರೆ ವ್ಲಾಗ್ ಮಾಡಿ ಹಾಕುವಂತ, ಅದೇ ವ್ಲಾಗ್ ಮಾಡುವಂಥ ವ್ಲಾಗ್ ಮಾಡಿದ್ದು. ಸೊ ನನಗೆ ಅವತ್ತು ದಿನ ವ್ಲಾಗ್ ಮಾಡಲಿಕ್ಕೆ ಆಗದ ಕಾರಣ ಜನವರಿಯಲ್ಲಿ ನಾನು ಅದನ್ನು ಪೋಸ್ಟ್ ಮಾಡಿ ಬಿಟ್ಟದ್ದು ಮೊನ್ನೆ. ಸೊ ಪೋಸ್ಟ್ ಮಾಡಿಬಿಟ್ಟೆ, ವ್ಯೂಸ್ ಹೋಯಿತು ಮಾರೆ 4,000, 3,500, 4,000 ವ್ಯೂಸ್ ಹೋಯಿತು. ನನಗೆ ಶಾಕ್, ಇದಿಲ್ಲಿಂದ ವ್ಯೂಸ್ ಬಂತು ಈ ಥರ ಅಂತ. ಜನರಿಗೆ ಈ ಥರನೂ ವ್ಲಾಗ್ ಇಷ್ಟ ಆಗುತ್ತಾ ಅಂತ. ಸೊ ನಾನು ಹೇಳೋದು ಎಂತ ಅಂತ ಹೇಳಿದರೆ, ಲೈಫ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಲೈಫಲ್ಲಿ ನಮಗೆ ನಾವು ಎಣಿಸ್ಕೊಳ್ಳೋದು ಲೈಫಲ್ಲಿ ಡಿಮೋಟಿವೇಟ್ ಆದಾಗ ಇವುದಾಲ ಬೊಡ್ಸಿ ಮಾರೆ ಎಂತ ಸಹ ಬೇಡ ಅಂತ ಎಣಿಸ್ಕೊಂಡಿರ್ತೇವೆ. ಬಟ್ ಲೈಫ್ ನಮ್ಗೆ ಏನು ಥ್ರೋ ಮಾಡ್ತದೆ ಅದು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಕ್ಕಿಲ್ಲ ಅಂಥದ್ದು ನಮಗೆ ಲೈಫಲ್ಲಿ ಬರ್ತದೆ. ಸೊ ಟ್ರಸ್ಟ್ ದ ಪ್ರೋಸೆಸ್, ಹ್ಯಾವ್ ಅ ಟ್ರಸ್ಟ್ ಇನ್ ಗಾಡ್, ಆ್ಯಂಡ್ ಮೋರ್ ದೆನ್ ದ್ಯಾಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಸೊ ನಾನು ನನ್ನ ಸೆಲ್ಫನ್ನು ಬಿಲೀವ್ ಮಾಡ್ತೇನೆ ತುಂಬ ಅಂದರೆ ತುಂಬ. ನನ್ನೊಟ್ಟಿಗೆ ಆಗ್ತದೆ ಅಂತ ನಾನು ಎಣಿಸ್ಕೊಂಡಿದ್ದೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ವ್ಲಾಗ್ ಮಾಡಬೇಕಂತ ಹೇಳಿದರೆ ಒಂದು ಒಳ್ಳೆ ಕಂಟೆಂಟೇ ಕೊಡಬೇಕು. ಸೊ ಕಂಟೆಂಟ್ ಕೊಡಬೇಕಂತನೂ ಇಲ್ಲ. ಸೊ ಈ ಥರನೂ ವ್ಲಾಗ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಟ್ಟೆ. ಸೊ ಬೋರಿಂಗ್ ವ್ಲಾಗ್ಸ್ ಮಾಡ್ಬೋದು, ಹಾಗೆಯೇ ಈ ಥರ ಕೂತ್ಕೊಂಡು ಮನೇಲಿ ಸುಮ್ಮನೆ ಕೂತ್ಕೊಂಡು ಇಂಥ ವ್ಲಾಗ್ ಮಾಡಲಿಕ್ಕಿಲ್ಲದೆ ಈ ಥರ ಸಹ ವ್ಲಾಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳಿಕೊಟ್ಟದ್ದು. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬೈ. ಸೊ ಬಿ ಕನ್ಸಿಸ್ಟೆಂಟ್, ಸೊ ಬಿ ಫೋಕಸ್ಡ್, ಸೊ ಹಾಗೆಯೇ ಬಿ
ಎಂತ ಹೇಳ್ತಾರೆ, ಬಿ ಕನ್ಸಿಸ್ಟೆಂಟ್, ಬಿ ಫೋಕಸ್ಡ್ ಆ್ಯಂಡ್ ಡೋಂಟ್ ನೋ ವಾಟ್ ಟು ಸೇ. ಸೊ ನೀವು ಏನಾಗಬೇಕು ಅಂತ ನೀವೇ ಯೋಚನೆ ಮಾಡಿ ಲೈಫಲ್ಲಿ. ನಿಮ್ಮ ತಲೆಯ ಮೇಲೆ ನಿಮ್ಮ ಕೈ. ಬಾಯ್.